ಯಾವುದೇ ಸಮಾನತೆ ಅಸಮಾನತೆ ಅನ್ನೋದು ಯಾವುದೇ ಇಲ್ದಂಗೆ ಅವ್ರ ಗಂಡ ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಾರ. ಹೋರಾಟ ಮಾಡಕತ್ತಾರೆ, ನನಗೆ ನನ್ನ ಮಕ್ಕಳಿಗೆ ರಕ್ಷಣೆ ಬೇಕು ಮತ್ತು ನಮ್ಗೆ ಇರೋಕ್ಕೊಂದು ಮನೆ ಬೇಕು ಅಂತೇಳಿ. ಆದರೂ ಕೂಡ ಅವರು 2 ತಿಂಗಳಿಂದನೂ ಕೂಡ ಹೊರಗಡೆ ಇದ್ದನೂ ಜೀವನ ಮಾಡಕತ್ತಾರ. ಗಂಡ ಮಕ್ಕಳನ್ನ ಮತ್ತು ಹೆಂಡತಿಯನ್ನು ಸರಿಯಾಗಿ ಸಾಕಿದ್ದಾನೆ ಕೂಡ. ಯಾವುದೇ ರೀತಿ ತನ್ನ ಮನಸ್ಸಲ್ಲಿ ಜಾತೀಯತೆ ಅನ್ನೋದು ಮನಸ್ಸಿಗೆ ಬಂದಿಲ್ಲ. ಈ ದ್ವೇಷ ಎಲ್ಲಿವರೆಗೆ? ದ್ವೇಷ ಸಾಕು, ಸ್ನೇಹ ಬೇಕು, ಸೌಹಾರ್ದತೆ ಬೇಕಂತ ಮನಸ್ಸುಳ್ಳ ಮಹಿಳೆ ಕೂಡ ಇವತ್ತು ಆ ಹುಡುಗಿ ತನ್ನ ಪೊಲೀಸ್ ರಕ್ಷಣೆಗಾಗಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾಳೆ. ಅವಳಿಗೆ ನ್ಯಾಯ ಸಿಗಬೇಕು. ಮನುಷ್ಯನಿಗೆ ಬೇರೆ ಜಾತಿಯವರ ಸಂಬಂಧ ಬೇಡ, ಆದರೆ ಅವರಿಂದ ಸಿಗುವ ಹಣ ಬೇಕು. ಇದಕ್ಕೆ ಉತ್ತಮ ಉದಾಹರಣೆ ಕೊಪ್ಪಳದ ಈ ಸ್ಟೋರಿ. ಗಬ್ಬೂರಿನ ಈ ದಲಿತ ಮಹಿಳೆ ಲಲಿತಾ ಕುರುಬ ಜನಾಂಗದ ಬಸವರಾಜ ಮಜ್ಜಿಗೆ ಅನ್ನೋರನ್ನು ಮದುವೆಯಾಗಿದ್ದರು. 2 ಮಕ್ಕಳಾದ ಮೇಲೆ ಬಸವರಾಜು ಅವರು ಅಪಘಾತದಲ್ಲಿ ತೀರಿಕೊಂಡರು. 30 ಲಕ್ಷ ರೂಪಾಯಿ ಪರಿಹಾರ ಬಂದಿತ್ತು. ಅದರಲ್ಲಿ ಕೇವಲ 8 ಲಕ್ಷ ಮಕ್ಕಳಿಬ್ಬರ ಹೆಸರಲ್ಲಿಟ್ಟು ಉಳಿದದ್ದನ್ನು ಬಸವರಾಜ ಮನೆಯವರೇ ತಿಂದು ತೇಗಿದ್ದಾರೆ. ಇದರ ನಡುವೆ ಲಲಿತಾ ತನ್ನ ಗಂಡನ ಆಸ್ತಿಯಲ್ಲಿ ಪಾಲು ಕೇಳಿದರೆ ಕೊಡದೆ ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆ ಮಾಡಿ ವಿಕೃತಿ ಮೆರೆದಿದ್ದಾರೆ. ಇದರ ನಡುವೆ ಲಲಿತಾ ತನ್ನ ಗಂಡನ ಆಸ್ತಿಯಲ್ಲಿ ಪಾಲು ಕೇಳಿದರೆ ಕೊಡದೆ ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆ ಮಾಡಿ ವಿಕೃತಿ ಮೆರೆದಿದ್ದಾರೆ. ಇದರಿಂದ ನೊಂದ ಲಲಿತಾ ಮಕ್ಕಳ ಜೊತೆ ಗಂಡನ ಮನೆ ಮುಂದೆ 1.5 ತಿಂಗಳಿಂದ ಏಕಾಂಗಿ ಹೋರಾಟ ಮಾಡುತ್ತಿದ್ದಾರೆ. ಇದನ್ನು ನೋಡಿದ ಬಸವರಾಜ ತಂದೆ ತಾಯಿ ತಮ್ಮ ಮನೆಗೆ ಬೀಗ ಹಾಕಿ ಬೇರೆ ಊರಿಗೆ ಪಲಾಯನ ಮಾಡಿದ್ದಾರೆ. ಇಲ್ಲಿ ಇದು ಕೊಪ್ಪಳ ಜಿಲ್ಲೆ ಗಬ್ಬೂರು ಗ್ರಾಮ. ಇಲ್ಲಿ ಅಕ್ಕ ಅವರು ಮತ್ತು ಅವ್ರ ಮಕ್ಕಳು ಕೂಡ 2 ತಿಂಗಳಿಂದನೂ ಹೋರಾಟ ಮಾಡಕತ್ತಾರೆ. ಯಾವ ವಿಚಾರಕ್ಕಂದರೆ ಅವರಿಗೆ ತುಂಬ ಅನ್ಯಾಯ ಆಗೈತೆ. ಮತ್ತು ಆಮೇಲೆ ಅವ್ರದ್ದು ಅನ್ಕ್ಯಾಸ್ಟ್ ಮ್ಯಾರೇಜು. ಅವರು ಗಂಡ ಬಂದು ಕುರುಬ ಸಮುದಾಯದವರು, ಇವರು ಮಾದಿಗ ಸಮುದಾಯದವರು. ಈ ಅಕ್ಕಗೂ ಕೂಡ 2 ಮಕ್ಕಳಿದ್ದಾರೆ, ವೈಷ್ಣವಿ ಮತ್ತು ಪವನ್ ಕುಮಾರ್ ಅಂತೇಳಿ. ಈ ಅಕ್ಕಗ ಮದುವೆ ಆಗಿ ಒಂದು ಸ್ವಲ್ಪ ದಿವಸ ಅವರು ಯಜಮಾನ್ರು ಅವರು ಕೂಡ 13 ವರ್ಷದವರೆಗೂ ಕೂಡ ತುಂಬ ಚೆನ್ನಾಗಿ ಬದುಕ್ಯಾರ. ಇಬ್ಬರು ಕೂಡ ಯಾವುದೇ ಸಮಾನತೆ ಅಸಮಾನತೆ ಅನ್ನೋದು ಯಾವುದೇ ಇಲ್ದಂಗೆ ಅವ್ರ ಗಂಡ ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಾರ. ಅವರು ಹೋದ ವರ್ಷವೇ ಆಕ್ಸಿಡೆಂಟಲ್ಲಿ ತೀರೋಗ್ಬಿಟ್ರಂತೆ. ಅದಾದಮೇಲೆ ಅವರಿಗೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅವ್ರ ಅತ್ತೆ ಮಾವ ಮತ್ತು ಅವ್ರು ಯಾರು ಕೂಡ ಇವರು ಮಕ್ಕಳಿದ್ರೂ ಕೂಡ ಇವರು ನನ್ನ ಮಕ್ಕಳು ಅಲ್ಲ, ನನ್ನ ಮೊಮ್ಮಕ್ಕಳಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡು ಅಕ್ಕ ಅವರು ದುಡ್ಕೊಂಡು ತಿನ್ನೋಕ್ಕಾಗದೇನೂ ಕೂಡ ಅವ್ರ ಮೇಲೆ ಮತ್ತು ದೌರ್ಜನ್ಯ ಮಾಡಿ ಅವರಿಗೆ ಬರಬೇಕಾಗಿರೋ ಮತ್ತು ಮನೆ ಇಲ್ಲ ಅವರಿಗೆ. ಹೊರಗಡೆನೇ ಒಂದು ನಮ್ಮ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಂಡು 2 ತಿಂಗಳಿಂದನೂ ಅವರು ಹೋರಾಟ ಮಾಡಕತ್ತಾರೆ. ನನಗೆ ನನ್ನ ಮಕ್ಕಳಿಗೆ ರಕ್ಷಣೆ ಬೇಕು ಮತ್ತು ನಮ್ಗೆ ಇರೋಕ್ಕೊಂದು ಮನೆ ಬೇಕು ಅಂತೇಳಿ. ಆದರೂ ಕೂಡ ಅವರು 2 ತಿಂಗಳಿಂದನೂ ಕೂಡ ಹೊರಗಡೆ ಇದ್ದನೂ ಜೀವನ ಮಾಡಕತ್ತಾರೆ. ಈ ಥರ ಎಲ್ಲಿವರೆಗೆ ಹೆಣ್ಮಕ್ಳಿಗೆ ಅನ್ಯಾಯ ಆಗುತ್ತಾ? ಅವ್ರಿಗೆ ಯಾಕೆ ಮಾನವೀಯತೆ ಇಲ್ಲ? ಅವರು ಎಲ್ಲ ನಾಳೆ ಏನು ಸತ್ತೋದ್ರೂ ಕೂಡ ಎಲ್ಲ ತೊಗೊಂಡು ಹೋಗ್ತಾರೆ. ಈ ಥರ ಇನ್ನೂ ಎಷ್ಟು ಅನ್ಯಾಯ ನಡಿಬೇಕು ನಮ್ಮ ಕೊಪ್ಪಳ ಜಿಲ್ಲೆದಾಗ. ದಯವಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಇವರಿಗೆ ನ್ಯಾಯ ಒದಗಿಸ್ಬೇಕಂತೇಳಿ ನಮ್ಮ ಮಹಿಳಾ ಮುನ್ನಡೆ ಮತ್ತು ಮಾದಿಗ ರಕ್ಷಣಾ ವೇದಿಕೆ ಕಡೆಯಿಂದ ನಾವು ಇದನ್ನು ಹೋರಾಟದ ಮುಖಾಂತರ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇವತ್ತು ರಾಜ್ಯಾಧ್ಯಕ್ಷರು ಸರ್ ಬಂದಿದ್ದಾರೆ. ಕರಿಯಪ್ಪ ಗುಡಿಮನಿಯವರು ಇವತ್ತು ಸಂಘದವ್ರು ಬಂದಕ್ಕಾಗಿ ಇವತ್ತು PSI ಮಲ್ಲಪ್ಪ ಸರೂ ಬಂದಿದ್ದಾರೆ. ಮತ್ತು AD ಸಾಹೇಬ್ರು ಬಂದು ಇವತ್ತು ನಮಗೆ ಸಾಂತ್ವನ ಹೇಳಿ ಹೋಗಿದ್ದಾರೆ ಸರ್. ಪೊಲೀಸ್ ಡಿಪಾರ್ಟ್ಮೆಂಟು ಇದು ಮಲ್ಲಪ್ಪ ಸರ್ ಕೂಡ ಬಂದಿದ್ರು ಸರ್. PSI ಸರ್ ಸಾಂತ್ವನೆಲ್ಲ ಹೇಳಿ ಹೋಗಿದ್ದಾರೆ ಸರ್. ಇವತ್ತು ಮನವಿ ಪತ್ರ ಸಲ್ಲಿಸಿದ್ವಿ ಸರ್. ಮನವಿ ಪತ್ರ ತಗೊಂಡು ಹೋಗಿದ್ದಾರೆ ಸರ್. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇವತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಹಿಟ್ನಾಳು ಹೋಬಳಿ ಗಬ್ಬೂರು ಗ್ರಾಮಕ್ಕೆ ಬಂದಿದ್ದೀನಿ. ಗಬ್ಬೂರದಲ್ಲಿ ಸುಮಾರು 45 ದಿವಸಗಳ ಹೆಚ್ಚು ಕಮ್ಮಿ 2 ತಿಂಗಳ ಹತ್ತತ್ರ ಲಲಿತಾ ಅನ್ನೋ ಮಹಿಳೆ, ಮಾದಿಗ ಸಮುದಾಯದ ಮಹಿಳೆ, ಕುರುಬು ಸಮುದಾಯ ಬಸವರಾಜ ಮಜ್ಜಿಗೆ ಅನ್ನೋ ಹುಡುಗನ್ನ ಮದುವೆ ಆಗಿದ್ದಾಳೆ. 13 ವರ್ಷ ಆಗಿದೆ. 13 ವರ್ಷದಿಂದ ಅವರು ಯಾವುದೇ ಲೋಪ ಇಲ್ದಂಗೆ ಜೀವನ ಮಾಡಿದ್ದಾರೆ, ಸಾಗಿಸಿದ್ದಾರೆ. 2 ಮಕ್ಕಳು ಹುಟ್ಟಿದ್ದಾವೆ. 2 ಮಕ್ಕಳು ಹುಟ್ಟಿದ ಮೇಲೆ ಗಂಡ ಮಕ್ಕಳನ್ನು ಮತ್ತು ಹೆಂಡತಿಯನ್ನು ಸರಿಯಾಗಿ
ಸಾಕಿದ್ದಾನೆ ಕೂಡ. ಯಾವುದೇ ರೀತಿ ತನ್ನ ಮನಸ್ಸಲ್ಲಿ ಜಾತೀಯತೆ ಅನ್ನೋದು ಮನಸ್ಸಿಗೆ ಬಂದಿಲ್ಲ. ಒಬ್ಬ ಕುರುಬ ಸಮುದಾಯ ಇದ್ದಾಗಲೂ ಒಂದಿಷ್ಟು ಸಮಾಜ ನೋಡಿದ್ದೇನೆ ಮನುಷ್ಯ, ತಿರುಗಾಡಿದ್ದಾನೆ. ಹೀಗಾಗಿ ಅವನಿಗೆ ಸ್ವಲ್ಪ ಸಮಾನತೆ ಅನ್ನೋ ದೃಷ್ಟಿ ಆ ಹುಡುಗನ ಮನಸ್ಸಿನಲ್ಲಿ ಬಂದಿದೆ. ಹೀಗಾಗಿ ಅಂಥ ಒಂದು ಹುಡುಗ ಕುಟುಂಬ ಮಜ್ಜಿಗೆ ಅವರು, ಹನುಮಂತಪ್ಪ ಅಂತೇಳಿ ಮಜ್ಜಿಗೆ, ಯಾಕೆ ಅರ್ಥ ಆಗ್ತಾಯಿಲ್ಲ ಈ ಕುಟುಂಬ ನನ್ನ ಮಗಲ್ಲ, ನನ್ನ ಮಗ ಎಲ್ಲಿ ಮದುವೆ ಆದರೆ ಏನು, ಸಮಾಜದಲ್ಲಿ ಬದಲಾವಣೆ ಆಗಿದೆ. ಕನಕ ಎಂಬ ಒಬ್ಬ ಒಂದು ಹಿರಿಯ ಒಂದು ಸಂತರ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಆತ. ಅಂತರ ಒಂದು ವಂಶಸ್ಥಳ ಈ ಸಮುದಾಯ. ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಆದರೂ ಮಕ್ಕಳನ್ನು ಮತ್ತು ಮೊಮ್ಮಕ್ಕಳನ್ನು ಮತ್ತು ಬಂದಿರೋಂಥ ಹುಡುಗಿ, ನಂಬಿಕೆ ಬಂದಿರೋ ಹುಡುಗಿನ ಇಟ್ಕೊಂಡು ಜೀವನ ಮಾಡಬಹುದಿತ್ತು. ಈ ದ್ವೇಷ ಎಲ್ಲಿವರೆಗೆ? ದ್ವೇಷ ಸಾಕು, ಸ್ನೇಹ ಬೇಕು, ಸೌಹಾರ್ದತೆ ಬೇಕಂತ ಮನಸ್ಸುಳ್ಳ ಒಂದು ಮಹಿಳೆ ಕೂಡ. ಇಂಥ ಒಂದು ಮಹಿಳೆಗೆ ಅನ್ಯಾಯ ಆಗೋದನ್ನು ಸಂಘಟನೆಗೆ ನಮಗೆ ಗಮನಕ್ಕೆ ಬಂದಿದ್ದಿಲ್ಲ. ಇತ್ತೀಚೆಗೆ ಗಮನ ಹರಿಸಿ ನಮ್ಮನ್ನು ಹುಡುಕೊಂಬಂದಿದ್ದಾಳೆ ಆ ಮಹಿಳೆ. ಹುಡುಕಿ ಬಂದ ನಂತರ ಏನು ನಡೀತೀವಿ ಏನಿಲ್ಲ ಅನ್ನೋದಕ್ಕೆ ಸ್ಥಳಕ್ಕೆ ನಾವು ಬಂದಿದ್ದೀವಿ. ಇಲ್ಲಿನ ವಾಸ್ತವ ತಿಳ್ಕೊಳ್ಳೋಕ್ಕೆ, ಇದ್ರ ಬಗ್ಗೆ ಒಂದಿಷ್ಟು ಸಮಾಜಕ್ಕೆ ಮತ್ತು ದೇಶಕ್ಕೆ, ರಾಜ್ಯಕ್ಕೆ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ಸಲುವಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ಹೀಗಾಗಿ ಈ ಮಹಿಳೆಗೆ ಇಲ್ಲಿ ಆಗಿರ್ತಕ್ಕಂಥ ಘಟನೆ ಏನಿದೆಯಲ್ಲ, ಕಳೆದ ವರ್ಷ 25/3/2025 ಮಾರಣಾಂತಿಕ ಹಲ್ಲೆ ಆಗಿದೆ. ಈ ಮಹಿಳೆಗೆ ಮಾರಣಾಂತಿಕ ಹಲ್ಲೆ ಆಗಿದೆ. ಆಸ್ಪತ್ರೆಯಲ್ಲಿ MLC ಆಗಿ ಇಡೀ ಮೈಯೆಲ್ಲ ಶಕ್ತಿ ಇಲ್ಲ ಈಗ ಅವಳಿಗೆ. ದುಡ್ಕೊಂಡು ತಿನ್ನೋಕೆ ಕೂಡ, ಹೊರಗಡೆ ಹೋಗಿ ಕೆಲಸ ಮಾಡಿ ಕೃಷಿ ಉದ್ಯೋಗ ಮಾಡೋದಕ್ಕೆ ಕೂಡ ಶಕ್ತಿ ಇಲ್ಲ ಅವಳಿಗೆ. ಅಷ್ಟು ದೇಹದ ಕುಂದೋಗಿದ್ದಾಳೆ, ಮಾನಸಿಕ ನೊಂದಿದ್ದಾಳೆ. ಮಕ್ಕಳ ಜೀವನ ಮಾಡೋದು ಹೆಂಗಪ್ಪ ಅಂತ ಆಸರೆಪಟ್ಟು ಅವ್ರನ್ನ ಹೆಂಗೆ ಸಾಕೋದಂತ ಚಿಂತೆ ಆಗಿದೆ. ಇಂಥ ಒಂದು ಮಗಳು ಈ ರಾಜ್ಯದಲ್ಲಿ ಒಂದು ಸಮುದಾಯ, ಶೋಷಿತ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಮಗಳು. ಆದರೆ ತಪ್ಪೇನಾಗಿದೆ, ಏನು ಮಾಡಿದಳಂತ ಅವಳಿಗೆ ಮಾರಣಾಂತಿಕ ಹಲ್ಲೆ ಮಾಡಬೇಕು? ನಿಮಗಾಗಿ ಮಕ್ಕಳನ್ನು ಹುಟ್ಟಿಸ್ಕೊಂಡು ಕೊಟ್ಟು ಜೀವನ ಮಾಡ್ತಾಯಿದ್ದಾಳಲ್ಲ, ಯಾರಿಗೂ ಅಯ್ಯ ದಪ್ಪ ಅನ್ನಲ್ದಂಗೆ ಜೀವನ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾಳಲ್ಲ, ಅಂಥ ಮಹಿಳೆಗೆ ಮಾರಣಾಂತಿಕ ಹಲ್ಲೆ ಮಾಡಿ ದೌರ್ಜನ್ಯ ಮಾಡಿ ಅವಳಿಗೆ ಅನ್ಯಾಯ ಮಾಡೋದ ನೀವು? ಹೋಗಲಿ, ಮಗ ಅಪಘಾತ ಆದ್ಮೇಲೆ ಕಳೆದ ತಿಂಗಳ ಹಿಂದೆ ಆವಾಗ ಬಂದಿರತಕ್ಕಂಥ ಕೋರ್ಟ್ನಲ್ಲಿ ಆಗಿರುವಂಥ ಪರಿಹಾರ 30 ಲಕ್ಷ ಪರಿಹಾರ ಬಂದಿರತಕ್ಕಂಥ ಅಪಘಾತದ ಪರಿಹಾರ ಅವಳಿಗೆ ಸೀದಾ ಮುಟ್ಬೇಕು ತಾನೆ. ಅದು ಅವ್ರಿಗೆ ಮುಟ್ಟಿಲ್ಲ ಅವಳಿಗೆ. ಜೊತೆಗೆ ಕೇವಲ ಆ ಹುಡುಗರಿಗೆ, ಆ ಕುರುಬ ಸಮುದಾಯ ಮಗ ಹುಟ್ಟಿರ್ತಕ್ಕಂಥ 2 ಮಕ್ಕಳಿಗೆ, ವೈಷ್ಣವಿ ಮತ್ತು ಪವನ್ ಕುಮಾರ್, ಈ 2 ಮಕ್ಕಳಿಗೆ 8 ಲಕ್ಷ ಮಾತ್ರ ಡೆಪಾಸಿಟ್ ಮಾಡಿದ್ದಾರೆ ಬ್ಯಾಂಕ್ನಾಗೆ. ಇನ್ನು 11 ಲಕ್ಷ ಆ ಹುಡುಗನ ತಂದೆ ತಾಯಿ ಆದಂಥ ಮಜ್ಜಿಗೆ ಹನುಮಂತಪ್ಪ ಅವರು ತಗೊಂಡಿದ್ದಾರೆ. ತಗೋಬೋದು, ತಪ್ಪಲ್ಲ. ಮಗನ ಅಪಘಾತದ ಪರಿಹಾರ ತಗೋಬೋದು, ಅವ್ರಿಗೂ ಸಲ್ಲುತ್ತೆ, ಇಷ್ಟು ಪರ್ಸೆಂಟೇಜ್ ಅಂತ ಹೋಗುತ್ತೆ. ಆದರೆ 11 ಲಕ್ಷ ತಗೊಂಡಾದ್ಮೇಲೆ ಕನಿಷ್ಠ ಅವ್ರಿಗೂ ಉಳಿದಕ್ಕೆ ಮನೆ ಕೊಡ್ಬೇಕಲ್ವಾ? ಗೌರವದಿಂದ ಅವರು ಬದುಕೋಕ್ಕೆ, ಜೀವನ ಮಾಡೋದಕ್ಕೆ ಸಹಾಯ ಮಾಡಬೇಕಲ್ವಾ? ಮಾಡಿಲ್ಲ. 2 ತಿಂಗಳಾಯಿತು ಮನೆ ಬೀಗ ಹಾಕಿದ್ದಾರೆ. 2 ತಿಂಗಳಿಂದ ಬೀಗ ಹಾಕಿದ್ದಾರೆ. 2 ತಿಂಗಳಿಂದ ಹೋರಾಟ ನಡೆಸಿದ್ದಾಳೆ, ಇಲ್ಲಿ ಒಂಟಿ ಹೋರಾಟ. ಹೀಗಾಗಿ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ಆಗಿದೆ. ಇವಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದ್ರು ಕೂಡ ಕೊಡ್ಲಿ ಹಿಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ದೇವರಾಜ ಅಂತೇಳಿ ಆ ಹುಡುಗನ, ಇವು ಗಂಡನ ತಮ್ಮ ದೇವರಾಜ ಅಂತೇಳಿ ಮಜ್ಜಿಗೆ, ಅವನು ಕೊಡ್ಲಿ ಹಿಡ್ಕೊಂಡು ತಿರುಗಾಡ್ತಾನೆ. ಯಾವಾಗ ಏನಾಗುತ್ತೋ, ಏನು ಅಪಾಯ ಆಗುತ್ತೋ ಗೊತ್ತಿಲ್ಲ. ಆದರೆ ಪ್ರಾಣ ಹೋಗೋದಕ್ಕಿಂತ, ಹಲ್ಲೆಗಳಾಗೋದಕ್ಕಿಂತ, ಅಪಾಯ ಆಗೋದಕ್ಕಿಂತ ಮುಂಚಿತವಾಗಿ ರಕ್ಷಣೆ ಮಾಡಬೇಕಲ್ವ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಆಗಿದೆ, ಗಮನಕ್ಕಿದೆ. ಇದು ವರ್ಷದಿಂದ ಅವರಿಗೆ ಸಂಪೂರ್ಣ ಮಾಹಿತಿ ಇದೆ. ಆದರೆ ಒಂದು ಒಂಟಿ ಹೋರಾಟ ನಡೀತಾ ಇದೆ ಅನ್ನೋದಕ್ಕೆ ಕನಿಷ್ಠ ಒಂದು ಮಾಹಿತಿ ಸಿಕ್ಕರೆ ಬಂದು ಜವಾಬ್ದಾರಿಯುತವಾಗಿ ಬಂದು ಭೇಟಿ ಮಾಡಿ ಗ್ರಾಮಕ್ಕೆ ಆಗುವಂಥ ಕಾನೂನು ಉಲ್ಲಂಘನೆ ಆಗಲಿ ಅಥವಾ ಕಾನೂನು ಧಕ್ಕೆ ಆಗಲಿ ಏನೋ ಆಗಲಾರ್ದಂಗೆ ಕಾಪಾಡೋ ಸಲುವಾಗಾದರೂ ಬಂದು ಭೇಟಿ ಮಾಡಿ ಹೋಗಬೇಕಿತ್ತು. ಒಂದು ಉಸ್ತುವಾರಿಯಾಗಿ ತಿರುಗಾಡ್ತಿರ್ತಾರೆ ಪೊಲೀಸ್ಗಳು, ಸಿಬ್ಬಂದಿಗಳು ತಿರುಗಾಡ್ತಿರ್ತಾರೆ. ಹೌದು, ಏನು ನಡೀತಾ ಇದೆ ಏನಿಲ್ಲ ಅಂತ ತಿಳ್ಕೊಬೇಕಾಗಿದೆ. ಅದಿಲ್ಲ. ಆ ಜವಾಬ್ದಾರಿ ಯಾವುದೇ ಒಂದು ಜೀವಕ್ಕೆ ತೊಂದರೆ ಆಗಿರಲ್ಲ ಅಂತ ಕಾಪಾಡೋಂಥ ರಕ್ಷಣೆ ಆಗಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಇರಬೇಕು ಜವಾಬ್ದಾರಿ. ನಾವು ಈ ಸಂಬಂಧಪಟ್ಟಂಗೆ ನಾವು ಮಾನ್ಯ SP ಅವರಿಗೆ ಮಾಹಿತಿ ಹಾಕಿದ್ದೀವಿ. SP ಅವರು ಅವರಿಗೆ ಮುನಿರಾಬಾದ್ ಪೊಲೀಸ್ ಠಾಣೆಗೆ ಫೋನ್ ಮಾಡಿ PS ಅವ್ರಿಗೆ ಹೇಳಿದ್ದಾರೆ, ಗಮನ ಹರಿಸಿರಿ ಅಂತ ಹೇಳಿದ್ದಾರೆ. ಅವರು ಇವತ್ತು ಮಲ್ಲಪ್ಪ ಅನ್ನೋರು SI ಅವರು ಬಂದಿದ್ದರು.
ಇವತ್ತು ಆ ಹುಡುಗಿ ತನ್ನ ಪೊಲೀಸ್ ರಕ್ಷಣೆಗಾಗಿ ಒಂದು ಮನಿ ಪತ್ರವನ್ನು ಕೊಟ್ಟಿದ್ದಾಳೆ. ಅವಳಿಗೆ ನ್ಯಾಯ ಸಿಗಬೇಕು ಮತ್ತು ಅವಳಿಗೆ ಸಂಬಂಧಪಟ್ಟ ಅವಳ ಗಂಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮನೆ ಮತ್ತು ಜಮೀನು ಅವಳ ಆಸ್ತಿ ಬರೋವರಿಗೆ ಈ ಹೋರಾಟಕ್ಕೆ ನಾವು ಬೆಂಬಲಿಸ್ತೀವಿ, ಜೊತೆಗಿರ್ತೀವಿ. ಅವಳಿಗೆ ನ್ಯಾಯ ಸಿಗೋವರಿಗೆ ನಾವು ಬಿಡೋದಿಲ್ಲ. ಯಾಕಂದರೆ ಇಲ್ಲಿನ ಕುರುಬ ಮುಖಂಡರುಗಳೆಲ್ಲ ಒಂದು ಈ ಮಹಿಳೆಗೆ ಕೂಡ ನ್ಯಾಯ ಸಿಗಬೇಕು ಅನ್ನೋದೊಂದು ಕೂಡ ಹೇಳಿದ ಮಾತಿದೆ. ಸೌಹಾರ್ದತೆ ಈ ಗ್ರಾಮದಲ್ಲಿ ಇದೆ ಅನ್ನೋದಕ್ಕೆ ನಮಗೆ ಈ ಹೋರಾಟ ಮಾಡ್ತಕ್ಕಂಥ ಸನ್ನಿವೇಶಕ್ಕೆ ಸಾಕ್ಷಿದು ಹಿಡಿದು ಸಾಕ್ಷಿ ಕೂಡ ಕುರುಬ ಸಮುದಾಯ ತಿಳುವಳಿಕೆರೋರು ಅವರು ಮುಂದೆ ಬರಬೇಕು, ನ್ಯಾಯ ಕೊಟ್ಬಿಡ್ಬೇಕು, ಆಗಿ ಹೋಗಿದೆ, ಮಕ್ಕಳಾಗಿದೆ, ಮತ್ತೆ ಹಾಕಿದ್ದೆಲ್ಲ ಅನ್ನೋದು ಕೂಡ ಹಿರಿಯರು ಕೂಡ ಇಲ್ಲೆಲ್ಲ ಆಗಿದ್ದಾರೆ. ಆಮೇಲೆ ಇಲ್ಲಿರ್ತಕ್ಕಂಥ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಾಜಿ ಅವರು ಒಂದು ಮನೆ ವ್ಯವಸ್ಥೆ ಮಾಡಿ ಮಂಜೂರು ಮಾಡಿಸಿದ್ದಾರೆ. ಮಂಜೂರು ಮಾಡಿದ ಇವರಿಗೆ ಮಂಜೂರಾಗಿರೋಂಥದ್ದು ಮನೆ ಕಟ್ಕೊಂಡಿದ್ದಾರೆ. ಆದರೆ ಮನೆ ಕಟ್ಕೊಂಡಿರೋದು ಮಂಜೂರಾಗಿರ್ತಕ್ಕಂಥ ಜಾಗ ಕೊಡಬೇಕಾಗಿತ್ತು, ಅದೂ ಇಲ್ಲ. ಬೀದಿಯಲ್ಲಿ ಇಲ್ಲೇ ಗಳೆ ಮಾಳಿಲ್ಲ ಅಂತ ಜೀವನ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಅದಲ್ಲದೆ ಇಲ್ಲಿ ಮೂಢನಂಬಿಕೆಯಿಂದ ಒಂದು ಕುತಂತ್ರದಿಂದ ನಿಂಬೆಹಣ್ಣು ಹಾಕೋದು, ತೆಗೆದಾಕೋದು ಇವೆಲ್ಲ ನಡೀತಿದ್ದಾವೆ. ಇವರು ಪೈಪು ಕುಡಿಯೋ ನೀರು ಪೈಪ್ ಕೂಡ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಕಟ್ಟಿಗೆ ಬಡಿದಿಟ್ಟಿದ್ದಾರೆ. ಕುಡಿಯೋ ನೀರು ವ್ಯವಸ್ಥೆ ಕೂಡ ಬಡಿದಿದ್ದಾರೆ. ಆದರೆ ಇವೆಲ್ಲ ನಡೆಯಂಗಿಲ್ಲ. ಈ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನಾವು ಯಾವುದೇ ಸಮುದಾಯದ ವಿರುದ್ಧ ಅಲ್ಲ, ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ. ಒಂದು ಮಹಿಳೆಗೆ, ಒಂದು ಕುಟುಂಬಕ್ಕೆ ನ್ಯಾಯ ಸಿಗಬೇಕಂತ ಇವತ್ತು ಕರ್ನಾಟಕ ಮಾದಿಗ ರಕ್ಷಣಾ ವೇದಿಕೆ, ಕರ್ನಾಟಕ ಜನಶಕ್ತಿ ಮತ್ತು ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ, ಕರ್ನಾಟಕ ಮಾದಿಗ ಮಹಿಳಾ ರಕ್ಷಣಾ ವೇದಿಕೆಯ ಒಂದು ಟೀಮ್ ನಾವು ಬಂದಿದ್ದೀವಿ. ಇಲ್ಲಿ ನ್ಯಾಯ ಸಿಗಬೇಕು. ನ್ಯಾಯಯುತವಾಗಿ ಬೆಂಬಲ ಕೊಡುವಂಥ ಊರಿನ ರೈತರಿಗೂ ಕೂಡ ನಾವು ಅವರಿಗೆ ಧನ್ಯವಾದಗಳು ಹೇಳ್ತೇವೆ. ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗೋರು ಕೂಡ ಸಹಕಾರ ಇರಬೇಕಾಗುತ್ತೆ. ಪೊಲೀಸ್ ರಕ್ಷಣೆ ಸಿಬ್ಬಂದಿ ಇಲ್ಲಿ ಬಂದು ಈ ಕುಟುಂಬ ಹೋರಾಟ ಮಾಡ್ತಾ ಇದೆಯಲ್ಲ, ಎಲ್ಲಿ ಆಸ್ತಿ ಸಿಗಬೇಕು, ಎಲ್ಲಿ ಜಮೀನು ಸಿಗಬೇಕು, ಎಲ್ಲಿ ಮನೆ ಸಿಗಬೇಕು ಅನ್ನೋದು ಜಾಗದಲ್ಲೇ ಹೋರಾಟ ಮಾಡ್ತಾ ಇದ್ದಾಳ. ಹಾಗಾಗಿ ಇದು ನ್ಯಾಯಯುತ ಹೋರಾಟಕ್ಕೆ ಪೊಲೀಸ್ ಸಿಬ್ಬಂದಿ ಇಲ್ಲಿ ವ್ಯವಸ್ಥೆ ಆಗಬೇಕು, ಪೊಲೀಸು ರಕ್ಷಣೆ ಕೊಡಬೇಕು. ಹಾಗಾಗಿ ಪೊಲೀಸು ಮೇಲಧಿಕಾರಿಗಳು ಬಂದು ಹೋದರೆ ಇನ್ನೊಂದಿಷ್ಟು ಈ ಒಂದು ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಒಂದು ಭರವಸೆ ಮೇಲೆ ನಾವು ಆಶಿಸ್ತಿದ್ದೀವಿ. ಜಿಲ್ಲಾ ಆಡಳಿತಕ್ಕೆ ಇದನ್ನು ಮನವರಿಕೆ ಮಾಡ್ತಾಯಿದ್ದೀವಿ ಮಾಧ್ಯಮದ ಮೂಲಕ. ಈ ದಿನ.com ಇವತ್ತು ನಮ್ಮ ಗ್ರಾಮಕ್ಕೆ ಬಂದು ಈ ಮಹಿಳೆಗೆ ಬೆಂಬಲ ಕೊಟ್ಟು ಒಂದು ವರದಿಯನ್ನು, ಒಂದು ಸಂದೇಶ ನೀಡೋದಕ್ಕೆ, ಸಮಾಜಕ್ಕೆ ಒಂದು ಮೆಸೇಜ್ ನೀಡೋದಕ್ಕೆ ಬಂದಿದ್ದಾರೆ. ಅದು ನಮಗೆ ಆ ಮಾಧ್ಯಮಕ್ಕೆ ಕೂಡ ನಾವು ಕೃತಜ್ಞತೆ ಸಲ್ಲಿಸ್ತಿದ್ದೀವಿ ಈ ಕುಟುಂಬದ ಮೂಲಕ ಮತ್ತು ನಮ್ಮ ಸಂಘಟನೆಗಳ ಮೂಲಕ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತೀವಿ. ಜೈ ಭೀಮ್, ಲಾಲ್ ಸಲಾಂ, ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.